ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು CISFನಲ್ಲಿ ಫೈರ್ಮ್ಯಾನ್ ಮತ್ತು ಅಥವಾ ಕಾನ್ಸ್ಟೇಬಲ್ ಹುದ್ದೆಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಅದರ ಸಂಪೂರ್ಣ ಮಾಹಿತಿಯನ್ನು ಈ ಒಂದೇ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಮೊದಲನೇದಾಗಿ ನೀವು ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಬನ್ನಿರಿ ಈಗ ಇನ್ಫಾರ್ಮೇಷನ್ ತಿಳಿದುಕೊಳ್ಳೋಣ. ಮೊದಲನೇದಾಗಿ ರಿಕ್ರೂಟ್ಮೆಂಟ್ ಆಫ್ ಕಾನ್ಸ್ಟೇಬಲ್ ಆರ್ ಫೈರ್ ಮೇಲ್ ಅಷ್ಟೇ ರೀ, ಮೇಲ್ ಕ್ಯಾಂಡಿಡೇಟ್ ಅಷ್ಟೇ ಅಪ್ಲೈ ಮಾಡಬೇಕು. ಅದು ಎದ್ರೊಳಗೆ ಅಂದ್ರೆ CISF ಒಳಗೆ ಐತ್ರಿ. ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು 31/8/2024 ಸ್ಟಾರ್ಟ್ ಆಗಿ 30/9/2024 ಎಂಡ್ ಆಕೈತೆ ರೀ. ಅದೇ ರೀತಿ ಇದ್ರ ಪೇಮೆಂಟ್ ಸ್ಕೇಲ್ ನೋಡೋದಾದರೆ ಲೆವೆಲ್ 3 ಪೇಮೆಂಟ್ ಇರ್ತೈತಿ. ಬೇಸಿಕ್ ಪೇಮೆಂಟು 21,000ದಿಂದ 69,100ವರೆಗೆ ಇರ್ತೈತೆ ರೀ. ನೀವು ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕಂದ್ರೆ, ಮೊದಲು ಅಪ್ಲಿಕೇಶನನ್ನು ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಫಿಸಿಕಲ್ ಟೆಸ್ಟ್ ಇರ್ತೈತಿ. ಅದಾದ ನಂತರ ರಿಟರ್ನ್ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಇದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ಫೈನಲ್ ಸೆಲೆಕ್ಷನ್ ಬಿಡ್ತಾರೆ. ಈಗ ಪೋಸ್ಟ್ ಎಟ್ಟಿದಾವೆ ನೋಡೋಣ. ಕರ್ನಾಟಕಕ್ಕೂ ಮೀಸಲಾತಿದಾವೆ ಪೋಸ್ಟು, ಮತ್ತು ಕನ್ನಡದಲ್ಲಿ ಕೂಡ ಎಕ್ಸಾಮ್ ಬರೀಬೇಕು. ಅದೇ ರೀತಿ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಡಿ ಸ್ಪರ್ಧಾರ್ಥಿಗಳೇ, ಕ್ವಾಲಿಫಿಕೇಷನ್ ಅಂದರೆ 12ನೇ ತರಗತಿಯಲ್ಲಿ ಸೈನ್ಸನ್ನು ಮುಗಿಸಿರ್ಬೇಕು ರೀ. PUC ಸೈನ್ಸ್ ಆದರೆ ನೀವು ಅರ್ಜಿ ಹಾಕಲು ಅರ್ಹರಿದೆ ಅಂತ. ಅದೇ ರೀತಿ ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 23 ಅಂದರೆ 30/9/2024 ತನಕ ನಿಮ್ಮದು ಏಜ್ ಆಗಿರ್ಬೇಕಂದ್ರೆ 1/10/2001 ಡೇಟ್ ಆಫ್ ಬರ್ತ್ ಸ್ಟಾರ್ಟಿಂಗ್ ರೀ. ಎಂಡ್ ಆಗೋದು 30/9/2006. ಈ ಡೇಟ್ ಆಫ್ ಬರ್ತ್ ಒಳಗಿದ್ದವ್ರು ಮಾತ್ರ ಅರ್ಜಿಯನ್ನು ಹಾಕ್ಬೇಕು ರೀ. ಅದೇ ರೀತಿ ನಿಮ್ಮ ಕಾಸ್ಟ್ಗೆ ಅನುಗುಣವಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತೆ ರೀ. ಇಲ್ಲಿ ನೋಡೋದಾದರೆ ಹಲವಾರು ಸ್ಟೇಟ್ ವೈಸನ್ನು ಕರೆದಿದ್ದಾರೆ. ನಮ್ಮ ಕರ್ನಾಟಕ ನೋಡೋದಾದರೆ GMನಲ್ಲಿ 13 ಇದಾವೆ. ಅದೇ ರೀತಿ ಟೋಟಲ್ ನಮ್ಮಲ್ಲಿ ಕರ್ನಾಟಕದಲ್ಲಿ 33 ಪೋಸ್ಟ್ ಇದಾವೆ ನೋಡಿ ಸ್ನೇಹಿತರೆ. ಅಂದರೆ ಅಪ್ಲೈ ಮಾಡಿರಿ. ಮೊದಲು ಫಿಸಿಕಲ್ ಟೆಸ್ಟ್ ಇರೋದ್ರಿಂದ ಅಪ್ಲೈ ಮಾಡಿ ಟ್ರೈ ಮಾಡಿರಿ. ಅದಾದ ನಂತರ ಎಕ್ಸಾಮ್ ಐತಿ. ಹೀಗಾಗಿ ನೀವು ಅಪ್ಲಿಕೇಶನನ್ನು ಹಾಕಿರಿ. ಎಕ್ಸಾಮ್ ಫೀ ₹100 ಐತ್ರಿ. ನೆಕ್ಸ್ಟ್ ಏನಂದ್ರೆ ರೀ, ಅದೇ ರೀತಿ ನೀವು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವಾಗ ಫೋಟೋ ಮತ್ತು ಸಿಗ್ನೇಚರನ್ನು ಫೋಟೋ ಏನಾಗಿರಬೇಕು, JPG ಫಾರ್ಮೆಟ್ದಾಗ 20 KB ಇಂದ 50 KB ಒಳಗಿರಬೇಕು. ಅದೇ ರೀತಿ ಸಿಗ್ನೇಚರ್ ಕೂಡ 10ರಿಂದ 20 KB ಇರ್ಬೇಕು ರೀ. ಅಂದ್ರೆ ಮಾತ್ರ ನಮ್ಮ ಅಪ್ಲಿಕೇಶನನ್ನು ಅದು ತೊಗೋತೈತೆ ರೀ. ಇಲ್ಲಾಂದ್ರೆ ರಿಜೆಕ್ಟ್ ಆಕೈತೆ ರೀ. ನೋಡಿ ಸ್ಪರ್ಧಾರ್ಥಿಗಳೇ, ಪೇಮೆಂಟ್ ಬಂದುಬಿಟ್ಟು ₹100 ಪೇಮೆಂಟ್ ಇರ್ತೈತಿ. ಅದೇ ರೀತಿ SC STದವರಿಗೆ ಫ್ರೀ ಇರ್ತೈತೆ ರೀ. ಎಕ್ಸ್ ಸರ್ವಿಸ್ ಮ್ಯಾನ್ಗೂ ಫ್ರೀ ಇರ್ತೈತಿ. ನೀವು ಖಂಡಿತವಾಗೂ ಅಪ್ಲಿಕೇಶನನ್ನು ಹಾಕಿರಿ. ಅದೇ ರೀತಿ ಹೈಟ್ ಎಷ್ಟಿರ್ಬೇಕಂತ ಕೇಳ್ತಿದ್ರಿ. ಹೈಟನ್ನು ಹೇಳ್ತೀನಿ ಕೇಳಿ. ಅದೇ ರೀತಿ ಬಾಯ್ಸ್ಗೆ ಹೈಟ್ ನೋಡೋದಾದರೆ 170 ಸೆಂಟಿಮೀಟರ್ ಇರಬೇಕು. ಅದೇ ರೀತಿ ಚೆಸ್ಟು 80 to 85 ಎಕ್ಸ್ಪಾಂಡ್ ಆಗಬೇಕು. ಹೈಟು ಕಂಪಲ್ಸರಿ 170 ಇರ್ಬೇಕು ರೀ. ಮತ್ತು ಸೈನ್ಸ್ ಬೇಸಿದವ್ರು ಅಪ್ಲೈ ಮಾಡಿರಿ. ನೋಡಿ ಸ್ಪರ್ಧಾರ್ಥಿಗಳೇ, ನೀವು ಫಿಸಿಕಲಲ್ಲಿ ಪಾಸ್ ಆದರೆ ನಿಮಗೆ ಎಕ್ಸಾಮ್ಗೆ ಅಲೌ ಮಾಡ್ತಾರೆ. ಹೀಗಾಗಿ ಫಿಸಿಕಲ್ ಎಷ್ಟು ಅಂತ ಇಲ್ಲಿ ಕೊಟ್ಟಿಲ್ಲ, ಒಂದು ಎಷ್ಟು ಮಂದಿನ ಸೆಲೆಕ್ಟ್ ಮಾಡ್ತಾರೆ ಅಂತ ಕೊಟ್ಟಿಲ್ಲ, ಎಷ್ಟು ರೇಷಿಯೋನು ಮಾಡ್ತಾರೆ ಅಂತ ಕೊಟ್ಟಿಲ್ಲ. ಹೀಗಾಗಿ ನೀವು ಅಪ್ಲಿಕೇಶನ್ ಹಾಕಿ ಫಿಸಿಕಲ್ ಪಾಸ್ ಆದರೆ ಎಕ್ಸಾಮ್ ಇರ್ತೈತಿ. ಎಕ್ಸಾಮ್ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತೈತಿ ರೀ. ಇಲ್ಲಿ ಹೆಂಗಂದ್ರೆ ಎಕ್ಸಾಮು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ 25 ಕ್ವಶನ್ ಇರ್ತಾವೆ ರೀ, 25 ಮಾರ್ಕ್ಸ್ ರೀ. ಅದೇ ರೀತಿ GK 25 ಕ್ವಶನು, 25 ಮಾರ್ಕ್ಸು. ಎಲಿಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದರೆ ಸೈನ್ಸ್ದವ್ರು ಇರೋದಾದ್ರೆ ಇದನ್ನು ಕೊಟ್ಟಿದ್ದಾರೆ. 25 ಕ್ವಶನು, 25 ಮಾರ್ಕ್ಸು. ಇಂಗ್ಲೀಷ್ ಅಥವಾ ಹಿಂದಿ ನಿಮ್ದು ಆಪ್ಷನಲ್ಲಿ ಯಾವ್ದು ಇರ್ತೈತೆ ಅದ್ರಿ. ಕನ್ನಡ ಕೇಳಬೇಡ್ರಿ, ಕನ್ನಡ ಇರಂಗಿಲ್ಲ ರೀ. ಇಂಗ್ಲೀಷ್ ಗ್ರಾಮರು 25 ಕ್ವಶನು, 25 ಮಾರ್ಕ್ಸು. ಟೋಟಲ್ಲು 100 ಕ್ವಶನು, 100 ಮಾರ್ಕ್ಸ್ ಆಯಿತು. ಅದೇ ರೀತಿ ಇದಕ್ಕೆ ಟೈಮ್ ಎಷ್ಟಂದರೆ 120 ನಿಮಿಷಗಳು ಅಂದರೆ 2 ಗಂಟೆಗಳ ಕಾಲಾವಕಾಶ ಇರ್ತೈತಿ. ಇದು ಎಕ್ಸಾಮ್ ಹೆಂಗೆ ಇರ್ತೈತಿ ಅಂದರೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತೆ ರೀ. ಸುತ್ತಮುತ್ತ ಇಲ್ಲೇ ಬೆಳಗಾವಿ, ಹುಬ್ಬಳ್ಳಿ, ಬೆಂಗಳೂರು ಈ ರೀತಿಯಾಗಿ ನಿಮ್ಮನ್ನು ಎಕ್ಸಾಮ್ ಸೆಂಟರ್ ಬರ್ತಾವೆ ರೀ. ನೀವು ಎಕ್ಸಾಮ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡ್ಕೊಬೋದು ರೀ. ಆಗಿತ್ತು ಇಷ್ಟು ಇನ್ಫಾರ್ಮೇಷನ್. ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.